ವಿಷಯ ಎಚ್. ಎಸ್. ವೆಂಕಟೇಶಮೂರ್ತಿ ನಿಧನ. ಹೆಸರು ರಾ. ಎಚ್. ಎಸ್. ವೆಂಕಟೇಶಮೂರ್ತಿ. ಹಸವ. ಜನನ 23 ಜೂನ್ 1944, ಹೊಡೆಗೆರೆ ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಿಧನ 30 ಮೇ 2025, ಬೆಂಗಳೂರು. ವಯೋಸಹಜ ಅಸ್ವಸ್ಥತೆಯಿಂದ ಬಳಲುತ್ತಿದ್ದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಸವ ಅವರ ಕೊಡುಗೆ. ಹಸವ ಅವರು ಕವಿ, ನಾಟಕಕಾರ, ವಿಮರ್ಶಕ, ಪ್ರಾಧ್ಯಾಪಕ ಹಾಗೂ ಚಲನಚಿತ್ರ ಗೀತರಚಯಿತರಾಗಿದ್ದರು. ಸುಮಾರು 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಕವನಗಳು, ನಾಟಕಗಳು, ಮಕ್ಕಳ ಸಾಹಿತ್ಯ, ಅನುವಾದ ಕೃತಿಗಳು ಸೇರಿ ಬೃಹತ್ ಸಾಹಿತ್ಯ ಸೇವೆ, ಕನ್ನಡದ ನವ್ಯ ಸಾಹಿತ್ಯ ಚಳವಳಿಗೆ ಶಕ್ತಿ ತುಂಬಿದವರು. ವಿದ್ಯಾ ಕ್ಷೇತ್ರದಲ್ಲಿ ಸುಮಾರು 3 ದಶಕಗಳು ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಚಲನಚಿತ್ರ ಕ್ಷೇತ್ರದಲ್ಲಿ ಹಸವ ಚಿನ್ನಾರಿ ಮುತ್ತ, ಅಮೆರಿಕ, ಕಿರಿಕ್ ಪಾರ್ಟಿ, ಸಪ್ತ ಸಾಗರದಾಚೆ, ಎಲ್ಲೋ, ಸೈಡ್ ಬಿ ಮೊದಲಾದ ಸಿನಿಮಾಗಳಿಗೆ ಗೀತೆ ಬರೆದು ಜನಪ್ರಿಯತೆ ಗಳಿಸಿದರು. ಹಸವ ಅವರಿಗೆ ಲಭಿಸಿದ ಪ್ರಮುಖ ಪ್ರಶಸ್ತಿಗಳು: ಕ್ರಮ ಪ್ರಶಸ್ತಿ, ಹೆಸರು ವರ್ಷ. ರಾಜ್ಯೋತ್ಸವ ಪ್ರಶಸ್ತಿ 1993. 2 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅನುವಾದ 1991. 3 ಬಾಲ ಸಾಹಿತ್ಯ ಪ್ರಶಸ್ತಿ 2013. 4 ಫಿಲ್ಮ್ಫೇರ್ ಪ್ರಶಸ್ತಿ, ಗೀತರಚನೆ 2019. ಅಂದಾಜು. ಪರೀಕ್ಷೆಗೆ ಉಪಯುಕ್ತ ಮುಖ್ಯಾಂಶಗಳು: 1. ಹಸವ ಎಂದರೆ ಯಾರು? ಎಚ್. ಎಸ್. ವೆಂಕಟೇಶಮೂರ್ತಿ, ಕವಿ, ಸಾಹಿತಿ, ಚಲನಚಿತ್ರ ಗೀತಕಾರ. 2. ಹಸವ ಅವರು ಹುಟ್ಟಿದ ಊರು ಎಲ್ಲಿ? ಹೊಡೆಗೆರೆ, ದಾವಣಗೆರೆ ಜಿಲ್ಲೆ. 3. ಅವರಿಗೆ ಲಭಿಸಿದ ಪ್ರಮುಖ ರಾಜ್ಯ ಪ್ರಶಸ್ತಿಗಳೇನು? ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 4. ಹಸವ ಅವರು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ? ಸುಮಾರು 100ಕ್ಕೂ ಹೆಚ್ಚು. 5. ಹಸವ ನಿಧನವಾದ ವರ್ಷ ಯಾವುದು? 2025 ಮೇ 30. ಸಂಕ್ಷಿಪ್ತವಾಗಿ ರಾ. ಎಚ್. ಎಸ್. ವೆಂಕಟೇಶಮೂರ್ತಿ ಅವರು ತಮ್ಮ ಸಾಹಿತ್ಯ, ಶಿಕ್ಷಣ ಹಾಗೂ ಚಲನಚಿತ್ರ ಕ್ಷೇತ್ರಗಳಲ್ಲಿ ನೀಡಿದ ಕೊಡುಗೆಗಳಿಂದ ಕನ್ನಡದ ನಾಡು ನುಡಿಯು ಮೆರೆಯಿತು. ಅವರ ನಿಧನದಿಂದ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ.